ಇದಾಗಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮ ಪಟ್ಟು ಇವರ ಒಂದು ತನು ಮನ ಧನ ಅಂತ ಅನ್ನೋದನ್ನ ಅರ್ಪಣೆ ಮಾಡಿ ಮಧುಸೂದನ್ ರವರು ಇಂಥ ಒಬ್ಬ ಗಾನಗಂಧರ್ವರ ಒಂದು ಪ್ರತಿಮೆಯನ್ನ ಮಾಡಿಸಿ ನಮ್ಮೆಲ್ಲರ ಮುಂದೆ ಅನಾವರಣ ಮಾಡಿಸಿ ಕರ್ನಾಟಕದ ಯಾವುದೇ ಒಂದು ಸ್ಥಳದಲ್ಲಿಟ್ಟರು ಅದಕ್ಕೆ ಜನಮನ್ನಣೆ ಸಿಗುತ್ತೆ. ಎಲ್ಲಾ ಕಡೆ ಎಲ್ಲರೂ ನೋಡೋ ಕಡೆ ಇರ್ಲಿ ಅಂತಂದ್ಬಿಟ್ಟು ಹೇಳಿ ಕಲಾಕ್ಷೇತ್ರ ಅಂತ ಎಲ್ಲರೂ ಸಜೆಸ್ಟ್ ಮಾಡಿದ್ರು. ಅದೇ ತರ ಅದಿಡ್ತಾರೆ. ಮೊದಲನೇದು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಗುರು ನನ್ನ ಹೆಸರು ಹೇಳಿದ್ರು ಅಂದ್ರೆ ಅದಕ್ಕೆ ಅವ್ರಿಗೂ ನಾನು ಆಭಾರಿಯಾಗಿದ್ದೀನಿ. ಯಾಕೆಂದ್ರೆ ಈಗ 15 ವರ್ಷಗಳ ಹಿಂದೆ ನಾನು ಒಂದ್ ಸ್ವಲ್ಪ ವ್ಯವಹಾರದಲ್ಲೂ ಇದ್ದೀನಿ. ಜಯಸೂರ್ಯ ಡೆವಲಪರ್ಸ್ ಅಂದ್ರೆ ಅದರ ಮಾಲೀಕ ಕೂಡ ನಾನು. ಸುಮಾರು ಒಂದು 15 ಲಕ್ಷ ಸ್ಕ್ವೇರ್ ಫೀಟ್ KPSC ರಿಜಿಸ್ಟರ್ ಮಾಡಿದ್ದೀನಿ. ಒಂದು 10 ಲಕ್ಷ ಸ್ಕ್ವೇರ್ ಫೀಟ್ ವಿಧಾನಸೌಧಕ್ಕೆ ಕೊಟ್ಟಿದ್ದೀನಿ. ಈಗೆಲ್ಲ ನಡೀತಾ ಇದೆ ಉದ್ದಿಮೆ. ನಾಗಾರ್ಜುನ ಕಾಲೇಜ್ ಮುಂದೆ ಒಂದು ಲೇಔಟ್ ಮಾಡಿ ಅದರಲ್ಲಿ ಸ್ವಾತಂತ್ರ್ಯ ಯೋಧರ ಹೆಸರುಗಳು, ವೃತ್ತಕ್ಕೆ ಡಾಕ್ಟರ್ ರಾಜ್ಕುಮಾರ್ ವೃತ್ತ, ಉದ್ಯಾನವನಕ್ಕೆ ದೇವಸ್ಥಾನಕ್ಕೆ SP ಬಾಲಸುಬ್ರಹ್ಮಣ್ಯಂ ಉದ್ಯಾನವನ ಅಂತ ಮೊದಲೇ ಇಟ್ಟಿದ್ದೀನಿ ನಾನು ಮಾಡಿದ್ದೀನಿ. ಇದ್ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ಶ್ರೀನಿವಾಸ್ ಅವ್ರಿಗೆಲ್ಲ ಗೊತ್ತು. ಕರ್ನಾಟಕದಲ್ಲಿ ಆಗುತ್ತೆ ಅಂದ್ಕೊಂಡು ತೆಲುಗಿನವರು ಒಂದು ನಿಯೋಗ ನಮ್ಮ ಹತ್ರ ಬಂದ್ರು. ಅಲ್ಲಿನ ಕಲಾವಿದರುಗಳು ಇವ್ರು ಹೇಳಿದ್ರಲ್ಲ, ಒಂದ್ ಹಾಡನ್ನ ಯಾವುದೋ ವ್ಯಕ್ತಿ ಮೇಲೆ ಹಾಡಬೇಕು ಅಂತ ಕೇಳಿದಾಗ ಅವ್ರು ಹಾಡಲ್ಲ ಅಂದಿದ್ದಾರೆ. ಅದು ನಮಗೂ ಗೊತ್ತು ಆ ವಿಚಾರ. ಅದಕ್ಕೆ ಅವ್ರ ಪುತ್ಥಳಿನೇ ರವೀಂದ್ರ ಭಾರತಿಲಿ ಇಡೋಕೆ ಅವಕಾಶ ಕೊಡ್ಲಿಲ್ಲ ಅವರು. ಅದಕ್ಕೆ ಇಲ್ಲಿ ಯಾರು ಹೇಳಿದ್ರೆ ಆಗುತ್ತೆ SPB ಅವರ ಪುತ್ಥಳಿ ಬಿಡಿಸೋಕೆ ಸ್ವಲ್ಪ ಏನಾದ್ರು ಒಂದು ಸಹಾಯ ಸಪೋರ್ಟಿವ್ ಆಗಿ ಮಾತಾಡಿ ಹೇಳ್ತಾರ ಅಂದ್ರೆ ಅವ್ರು ಕೆಲವರೆಲ್ಲ ನನ್ನ ಹೆಸರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಹತ್ರ ಹೋದೆ ನಾನು. ಚೌಡರೆಡ್ಡಿ ಅವ್ರನ್ನೆಲ್ಲ MLC ಇಟ್ಕೊಂಡು ಅವ್ರ ಮನೆಗೆ ಹೋದ್ರೆ ಅವ್ರ ಪಾಪ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಮೊದಲಿನಿಂದ. ನಾನು ರಾಜಕೀಯೇತರವಾಗಿದ್ದೀನಿ, ರಾಜಕೀಯ ಇಲ್ಲ. ನನ್ನ ಜಾತಿ ಸಂಗೀತ, ನನ್ನ ಸ್ನೇಹಿತರೆಲ್ಲ ಸಂಗೀತನೇ, ಇನ್ಯಾವುದೂ ಇಲ್ಲ. ಯಾಕಂದ್ರೆ ಇವರೆಲ್ಲರಿಗೂ ಗೊತ್ತು ಆ ವಿಚಾರದಲ್ಲಿ. ಹೋದ್ರೆ ಅವರು ಎಲೆಕ್ಷನ್ ಗಲಾಟೆಲಿ ಇದ್ದೀನಿ ಬ್ರದರ್, ಸ್ವಲ್ಪ ಇಲ್ಲಿ ಮಾಡ್ಕೊಡ್ತೀನಿ, ಏನಾದ್ರು ಹೇಳೋಣ ಅಂತಂದ್ರು. ಈಗ ರೇವಂತ್ ರೆಡ್ಡಿ ಬಂದಿದ್ದಾರೆ, ಏನೋ ಹೇಳ್ತಾರಂತೆ ಮಾಡ್ತಾರೆ ಅಂತ ಒಂದಾಯ್ತು. ಯಾತಕ್ಕೆ ಅಂದ್ರೆ ಆಂಧ್ರದಲ್ಲಿ ಮಾಡ್ಲಿಲ್ಲ, ಕೇರಳದಲ್ಲಿ ಮಾಡ್ಲಿಲ್ಲ, ಕರ್ನಾಟಕದಲ್ಲೆಲ್ಲೂ ಮಾಡ್ಲಿಲ್ಲ. ನಾವು ಕೈ ಹಾಕಿ ಬೆರಳು ಸುಟ್ಕೊಂಡು ಹಿಂದಕ್ಕೆ ತೆಗೆದ್ವಿ, ಕೈ ಆಗ್ಲಿಲ್ಲ. ಇವ್ರು ಮಾಡಿದ್ದಾರೆ ಅಂದ್ರೆ ಶ್ಲಾಘನೀಯವಾದ ಕೆಲಸ. ಅದಕ್ಕೆ ಜೊತೆಯಲ್ಲಿ ಇನ್ನೊಂದು ಅಂದ್ರೆ ಇವರೆಲ್ಲ ಮಹಾನ್ ಕಲಾವಿದರುಗಳು. ನಮ್ಮ ಡಾಕ್ಟರ್ ಅಂತೂ ಅವ್ರ ಬಗ್ಗೆ ನನ್ನ ಹತ್ರ ಪ್ರತಿ ಯಾವ ವಿಚಾರ ಬಂದ್ರು ಇವ್ರ ವಿಚಾರ ಹೇಳ್ತಾ ಇದ್ರು. ನಾನಂತೂ ಅವ್ರಿಗೆ ಜಯ ವಿಜಯರು ಶ್ರೀಮನ್ ನಾರಾಯಣನಿಗೆ ಹೇಗಿರ್ತಾರೋ ಆ ತರ ಇದ್ದೆ ನಾನು ಅವ್ರ ಜೊತೆಲಿ. ಯಾಕೆ ಅಂದ್ರೆ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ನನ್ನ ಬಿಟ್ಟು ಹೋಗೋ ಹಾಗೆ ಇಲ್ಲ ಅವ್ರು, ನಾನೇ ಹೋಗ್ಬೇಕು. ಜೊತೆಲಿ ಒಂದು ಡ್ರೈವರ್, ಒಂದು ಗಾಡಿ, ಅವರು ಎಲ್ಲ ನಾವು ಒಟ್ಟಿಗೆ ಸುತ್ತಾ ಇದ್ದಿತ್ತು. ಕಾರ್ಯಕ್ರಮಗಳಿಗೂ ಹೋಗ್ತಿದ್ದೆ, ಹಾಡ್ತಿದ್ದೆ, ಬರ್ತಿದ್ದೆ. ನಮ್ಮ ಮನೆಗೆ ಬರೋರು, ನಮ್ಮ ಗೆಸ್ಟ್ ಹೌಸ್ ನಲ್ಲಿ ಬಂದು 2 ದಿನ 3 ದಿನ ಉಳ್ಕೊಳ್ಳೋರು. ಅವ್ರದ್ದು ಇವ್ರು ಹೇಳಿದ್ರಲ್ಲ, ಡಾಕ್ಟರ್ ಹೇಳಿದ್ರು, ಅದೊಂದು ಮಾತ್ರ ಪ್ರತಿಯೊಂದು. ಪೇಂಡ್ಯಾಲ ನಾಗೇಶ್ವರ ಅವ್ರದ್ದು ಏನ್ ಚರಿತ್ರೆ ನಮ್ಗೆ ಗೊತ್ತಿಲ್ಲ, TG ಲಿಂಗಪ್ಪನವ್ರದ್ದೇನ್ ಗೊತ್ತಿಲ್ಲ, ರಂಗರಾವ್ದ ಏನ್ ಗೊತ್ತಿಲ್ಲ, ರಾಜೇಶ್ವರ ಅವ್ರದ್ದೇನ್ ಗೊತ್ತಿಲ್ಲ, ಮಹದೇವಂತೇನ್ ಗೊತ್ತಿಲ್ಲ, ವಿಶ್ವನಾಥದ್ದೇನ್ ಗೊತ್ತಿಲ್ಲ ಅಂದಾಗ ಇಸವಿಗಳ ಸಮೇತ, ಹಾಡುಗಳ ಸಮೇತ ಅದ್ರ ಸ್ಕ್ರಿಪ್ಟ್ ಡೈರೆಕ್ಷನ್ ಎಲ್ಲ ಮಾಡಿದಷ್ಟು ಸುಲಲಿತವಾಗಿ ಅವ್ರ ಮೆಮೊರಿ ಪವರ್ ನಲ್ಲಿ ಹೇಳ್ತಾ ಇದ್ದಾರೆ ನಮ್ಗೆ. ನನಗೆ ತುಂಬಾ ಅಭಿಮಾನ. ಮೊದಲು ಗಾಯಕ ಅಂದ್ರೆ ಘಂಟಸಾಲರವರು. ಆ ಘಂಟಸಾಲರವ್ರನ್ನ ಕುರಿತಾದ ನನ್ನ ಹತ್ರನೇ ಹೇರಳವಾದ ಮಾಹಿತಿ ಇದೆ. ಅದನ್ನು ಮೀರಿ ನನಗೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳಿ ನನ್ನ ತಲೆಯಲ್ಲಿ ಇನ್ನೂ ತುಂಬ ಅಷ್ಟೊಂದು ವಿಚಾರವಾದಿ ಅವರು. ಸರಳತೆ ಅಂತ ನಮ್ಮ ಡಾಕ್ಟರ್ ಹೇಳಿದ್ರು. ಮದುವೆ ಮನೆಗಳಿಗೆ ಹೋದ್ರೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳು, ನಮ್ಮ ಮನೇಲಿ ಏನ್ ಕಾರ್ಯಕ್ರಮ ಆದ್ರೂ ಅವ್ರು ಇಲ್ಲದೆ ನಾವ್ ಯಾವ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಇರೋರು. ನಿಮ್ಗೆ ಒಂದು ಹೇಳ್ತೀನಿ, ಅತಿಶಯ ಅಂತಲ್ಲ. ನನ್ನ ಮಗನ ಮದುವೆಗೆ 5 ವರ್ಷಗಳ ಹಿಂದೆ, ಕರೆಕ್ಟ್ ಆಗಿ 5 ವರ್ಷ ಆಯ್ತು. ಅವ್ರ ಎಂಟೈರ್ ಕುಟುಂಬ 2 ದಿನ ಇಲ್ಲೇ ಇದ್ರು. ಶೈಲಜಾ ಕುಟುಂಬ, ಪಲ್ಲವಿ ಕುಟುಂಬ, ಚರಣ್ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಸಾವಿತ್ರಮ್ದವ್ರು, ಇವರು 2 ಡೇಸ್ ಎಲ್ಲಿರ್ತಾರೆ. ಬೆಳಿಗ್ಗೆ ಊಟ ಅಲ್ಲೇ, ಮಧ್ಯಾಹ್ನ ಅಲ್ಲೇ, ಸಾಯಂಕಾಲ ಅಲ್ಲೇ, ಮುಹೂರ್ತ ತಿಂಡಿ ಅಲ್ಲೇ ಮುಗಿಸ್ಕೊಂಡು ತಿರುಪ್ತಿಗೆ ಹೋದ್ರು. ಇಷ್ಟೊಂದು ಅವಿನಾಭಾವ ಸಂಪರ್ಕ ಇತ್ತು ನನಗೆ. ಆ ಸರಳತೆ ಹೇಗೆ ಅಂತಂದ್ರೆ, ಒಂದು ನಿದರ್ಶನ. ಊಟ ಮಾಡಿದಾಗ ಸ್ಟೇಜ್ಗಳ ಮೇಲೆ ಅರ್ಧ ಬಾಟ್ಲು, ಕಾಲ್ ಬಾಟ್ಲು ನೀರು ಬಿಟ್ಟಿದ್ರೆ ಆ ಬಾಟ್ಲುಗಳನ್ನೆಲ್ಲ ಅವ್ರು ತಗೊಂಡು ಎಲ್ಲಾ ಬಾಟ್ಲು ತುಂಬಿ, ನೋಡಿ ಇದೆಲ್ಲ ವೇಸ್ಟ್ ಆಗ್ತಿತ್ತು, 5 ಬಾಟ್ಲು ನೀರು ತುಂಬಿದೆ ಅಂದ್ಬಿಟ್ಟು ತೆಗೆದೊಂದ್ ಕಡೆ ಇಡೋರು. ಇದು ಯಾವ ಮಾನವೀಯತೆ? ಅಟ್ರಿಯಾದಲ್ಲಿದ್ದಾಗಲಿ, ಮೌರ್ಯದಲ್ಲಿದ್ದಾಗಲಿ ಅವ್ರು ಬಂದ್ರೆ ಖಾಸಗಿ ಕೆಲಸಗಳಿಗೆ, ಅವ್ರ ಸ್ವಂತ ಕೆಲಸ ಇದ್ರೆ ನಮ್ಮಲ್ಲೇ ಉಳ್ಕೊಳ್ಳೋರು, ಮತ್ತೆ ನಮ್ಗೆ ಗೆಸ್ಟ್ ಹೌಸ್ ಅಲ್ಲೇ ಇರೋರು.
ಬೇರೆ ಕಾರ್ಯಕ್ರಮಗಳಿಗೆ ಬಂದಾಗ ಅದಕ್ಕೆ ನಿಯರ್ ಬೈ ಎಲ್ಲಿದ್ರೆ ಹೋಟೆಲ್ಗಳಲ್ಲಿ ಇರೋರು. ಅಲ್ಲಿ ಏನಾದರೂ ತಿಂಡಿ ಊಟ ಉಳಿದಿದ್ರೆ గోపి పొద్దున్నే మనం పోతాం కదా ఎయిర్పోర్ట్కి, అప్పుడు ఎవరికైనా పేదవాళ్ళకి ఇస్తాము. నువ్వు పోయేటప్పుడు ఇంటికి తీసుకుపోయి ఎవరికైనా ఇచ్చిపోతంದು ನಾನು ಅವ್ರು ಕೊಟ್ಟಿದ್ದೀನಿ ಅಂತ ಮತ್ತೆ ಫೋನ್ ಮಾಡಿ ಹೇಳ್ಬೇಕು. ಈ ಮಾನವೀಯತೆ ಯಾರಿಗ್ರಿ ಬರುತ್ತೆ? ಮತ್ತೆ ಕೊರೋನಾ ಸಂದರ್ಭದಲ್ಲಿ ಶ್ರೀನಿವಾಸ್ಗೂ ನನಗೆ 4 ಲಕ್ಷ ರೂಪಾಯಿ ಕಳಿಸಿ ಕಲಾವಿದರಿಗೆ, ಬಡ ಕಲಾವಿದರಿಗೆ ಯಾರ್ಯಾರಿದ್ದಾರೆ ಎಲ್ಲ ಒಂದು ಲಿಸ್ಟ್ ಮಾಡಿ ನೀವೇ ಕೊಡಿ ಅಂದ್ಬಿಟ್ಟು ಅವ್ರಿಗೆ ಎಣ್ಣೆಯಿಂದ, ಬೇಳೆಕಾಳಿಂದ, ಸೋಪು, ಬ್ರಷು, ಪೇಸ್ಟು ಏನೇನ್ ಬೇಕೋ ಅವ್ರಿಗೆ ಅಷ್ಟೂ ಸಹ ಅವರು 300 ಕಿಟ್ಗಳ ಮೇಲೆ ಏನೋ ಮಾಡಿದ್ವಿ ಅನ್ಸುತ್ತೆ. ಎಲ್ರಿಗೂ ಅವ್ರವ್ರ ಮನೆಗೆ ನಾನು ಶ್ರೀನಿವಾಸ ತಿಳಿಸ್ತೀನಿ. ಇದು ಎಷ್ಟು ಜನ ಗೊತ್ತು ಈ ವಿಚಾರ ಮಾಡಿದ ಗೊತ್ತಿಲ್ಲ, ಮಾಡಿದ್ರು. ಅದಾದ ನಂತರ ಸಾಕಾದ್ಮೇಲೆ ನಾನು ಕೇಳೋಕೆ ಇಷ್ಟಪಡ್ಲಿಲ್ಲ. ಇನ್ನೊಂದು 3 ಲಕ್ಷ ನಾನು ಖರ್ಚು ಮಾಡಿ ಮಿಕ್ಕುಳಿದವ್ರಿಗೆಲ್ಲ ಹೋಗಿ ದುಡ್ಡು ಕೊಟ್ಟು ಬಂದೆ ನಾನು ಮನೆಗೆ ಹೋಗಿ. ಶ್ರೀನಿವಾಸ ನಾವುಗಳು ಇಷ್ಟೊಂದು ಮಾನವೀಯತೆ ಇಟ್ಕೊಂಡಿದ್ದಂತ ವ್ಯಕ್ತಿಗಳವರು. ಸಂಗೀತದ ಬಗ್ಗೆ, ಸಾಹಿತ್ಯದ ಬಗ್ಗೆ ಹೇಳ್ಬೇಕಾದ್ರೆ ಯಾವಾಗ್ಲೂ ನಮ್ಗೆ ಧೂಮ್ದ ಗಾಯನ ನಡೀತಾ ಇರೋದು, ಅವ್ರೊಂದು ಆಡೋದು, ನಾವೊಂದು ಹೇಳೋದು, ರೆಕಾರ್ಡಿಂಗ್. ನಾನು ಸಾಹಿತಿ ಕೂಡ ಹೌದು. ಒಂದು 50-60 ಹಾಡು ನಾನು ಬರ್ದಿರೋದೇ ಹಾಡಿದ್ದಾರೆ. ವಾಣಿ ಜೈರಾಮ್ ಮಾಡಿದ್ದಾರೆ, ಸುಶೀಲಮ್ಮ ಆಡಿದ್ದಾರೆ, ಶೈಲಜಾ ಆಡಿದ್ದಾರೆ, ಸುಮಿತ್ರಾ ಆಡಿದ್ದಾರೆ, ಬಾಲಸುಬ್ರಹ್ಮಣ್ಯಂ ಸಾರೇ ಎಷ್ಟೋ ಒಂದು 50-60 ಹಾಡುಗಳು ನನ್ನ ಹಾಡುಗಳೇ ಆಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಅಂತ ಇವಾಗ ಒಂದು 13-14 ಸಾವಿರ ಜನ ವ್ಯೂವರ್ಸ್ ಇದ್ದಾರೆ. ನಮ್ಮ ಲಹರಿ ಅವರೇ, ವೇಲು ಅವರೇ ಉದಾರವಾದ ಮನಸ್ಸಿನಿಂದ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್. 1.5 ಗಂಟೆ ಇದೆ. ಫುಲ್ ಶ್ರೀನಿವಾಸನ್ ಚರಿತ್ರೆ, ತಿರುಪತಿ ಕ್ಷೇತ್ರದ ಮಹಿಮೆ ಏನಿದೆ, ಭೂಲೋಕಕ್ಕೆ ಬಂದಾಗಲಿಂದ ಲಕ್ಷ್ಮೀ ದೇವಿ ಕಲ್ಲಾಗಿ ಅಲ್ಲಿ ನಡೆಯೋ ಮಹಿಮೆಗಳ ತನಕ 18 ಹಾಡುಗಳಲ್ಲಿ ಬರೆದಿದ್ದೀನಿ. ತುಂಬಾ ಚೆನ್ನಾಗಿ ಅದು ಹೋಗ್ತಾ ಇದೆ. ಮೊದಲನೇದು ಭಕ್ತಿ ಭಾವ ನಮನ ಅಂತ ಒಂದು ರಿಲೀಸ್ ಆಗಿದೆ. ಅದು ಬಹುಶಃ 85-90 ಸಾವಿರ ಜನ ವ್ಯೂವರ್ಸ್ ಏನೋ 1 ಲಕ್ಷಕ್ಕೆ ಹೋಗಿರುತ್ತೇನೋ ಈಗ. ಅದು ಇವರು ರಿಲೀಸ್ ಮಾಡಿದ್ದಾರೆ. ನಾನೇ ಬರ್ತಿರೋ ಸಾಹಿತ್ಯ ಅದು ಕೂಡ. ಹೀಗೆ ಅವ್ರನ್ನ ತುಂಬಾ ನಾವು ಉಪಯೋಗಿಸ್ಕೊಂಡು ಇದ್ವಿ. ನಾವು ಇಷ್ಟಿದ್ರೆ ಇನ್ನ ಶ್ರೀಕೃಷ್ಣ ದರ್ಶನ, ರಾಮಾಯಣ ಒಂದು ಬರ್ದಿದ್ದೀನಿ. ಇವೆಲ್ಲ ಮಾಡ್ಬೇಕು ಅಂತ ನನಗೂ ಶ್ರೀನಿವಾಸ್ ಬಹಳ ಆಸೆ ಇತ್ತು. ಇವೆಲ್ಲಕ್ಕೂ ಪುಷ್ಟಿ ಅಂದ್ರೆ ನಾನು ಯಾವತ್ತೂ ಮರೆಯಲಾರದ ನನ್ನ ಆತ್ಮೀಯ ಸ್ನೇಹಿತ, 45 ವರ್ಷಗಳಿಂದ ಜೊತೆಯಾಗಿ ಪ್ರತಿನಿತ್ಯ ಅಮೆರಿಕದಲ್ಲಿರ್ಲಿ, ಲಂಡನ್ ನಲ್ಲಿರ್ಲಿ 4 ಸಾರಿ 3 ಸಾರಿ ಮಾತಾಡ್ತೀವಿ ನಾನು ಶ್ರೀನಿವಾಸ್. ವಾರಕ್ಕೊಂದ್ ಕಡೆ ಸೇರ್ತೀವಿ, ಒಂದು ಊಟ ಮಾಡ್ತೀವಿ. ನಮ್ದು ಬರೀ ಸೇರಿದ್ರೆ ಏನು ಅಂದ್ರೆ ಚೆನ್ನಾಗಿ ನಗ್ತೀವಿ, ಬರೀ ಸಂಗೀತ ಸಾಹಿತ್ಯ ಮಾತಾಡ್ತೀವಿ. ಇಷ್ಟೇ ನಮ್ದು ಇನ್ ಕೆಲಸ, ಇನ್ನೇನು ಇಲ್ಲ ಬೇರೆ. ಅಷ್ಟೊಂದು ಅವರು ಸಹ ಬಹಳಷ್ಟು ಪುಷ್ಟಿ ಕೊಟ್ಟು ಅವ್ರ ಜೊತೆಲೆಲ್ಲ ಕಾರ್ಯಕ್ರಮಗಳು ಮಾಡಿದಾಗ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಆಡೋ ಅವಕಾಶ ಸಿಕ್ತು. ಅವ್ರು ಹೇಳಿದ್ರಲ್ಲ, ಎಲ್ಲೋ ಇದ್ದು ನೋಡೋ ಅಷ್ಟು ಅಂತ. 74ರಲ್ಲೇ ನಾನು ಆಡಿದೆ SPB ಅವ್ರ ಜೊತೆ ಕೋರಸ್ ಹಾಡುಗಳು. ಅವಾಗ ರಾಜನಾಗೇಂದ್ರ ಅವ್ರ ಮ್ಯೂಸಿಕ್ ಅಲ್ಲಿ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಡಿಗ್ರಿ ಕೂಡ ಮಾಡಿದೆ, ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್. ಆ ಸಂದರ್ಭದಲ್ಲಿ ಅಲ್ಲಿದ್ರೆ ವೇದಿಕೆ ಮೇಲೆ ದೊಡ್ಡ ಬೃಹತ್ತಾದ ವೇದಿಕೆ ಹಾಕ್ಸಿದ್ರು. ಜರ್ಕೊಂಡು ಹೋಗಿ ಅವ್ರ ಯುಬ್ಬ ಮುಟ್ಬಿಟ್ಟು ಬಂದ್ರೆ ಸಾಕು ಅನ್ನೋಷ್ಟು ಆಸೆ ಇತ್ತು. ಆಮೇಲೆ ಅತಿಯಾಗಿ ನಾನು ಹೇಳೋಲ್ಲ. ಆಮೇಲೆ ಗೋಪಿ ಅದೇಮೋ ಸುಡಿ ಇಲ್ಲಿ ಕೆರೆ ಮಟ್ಟದಲ್ಲಿ ಇದ್ದೆ ನಾನು. ಕಾಲು ಹೊತ್ತಿದ್ದೀನಿ, ಮಾಲೀಶ್ ಮಾಡಿದ್ದೀನಿ, ತಲೆಗೆ ನಾನು ಬೇಕಾದವ್ರಿಗೆ ತಗೊಂಡೋಗಿ ಊಟ ಮಾಡಿಸಿದ್ದೀನಿ, ನಾನೇ ತಿನ್ನಿಸಿದ್ದೀನಿ, ನನಗ್ ತಿನ್ನಿಸಿದ್ದಾರೆ. ಇಷ್ಟು ಒಂದು ಸಾಮೀಪ್ಯ ಬಂತು ಅಂದ್ರೆ ನನ್ನ ಜನ್ಮದ ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಆದ್ರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹಂಸಾಲೇಖ ಕೇಳಿದ್ರು, ಇವಂತ ನಾಕಿಚ್ಚೆ ನಿನ್ ಮ್ಯೂಸಿಯಂ ಬಿಡ್ತಾನೋ ಅಂತ. ಅವ್ರ ಹಾರ್ಮೋನಿಯಂ ನನ್ನ ಹತ್ರ ಇದೆ, ಅವ್ರ ನೊಟೇಶನ್ ಬರೀತಿದ್ದಿದ್ ಪೆನ್ನು ನನ್ನ ಹತ್ರ ಇದೆ, ಅವ್ರ ಕೊನೆಯಲ್ಲಿ ಹಾಕಿದ್ದಿದ್ ಕನ್ನಡಕ ನನ್ನ ಹತ್ರ ಇದೆ, ಅವ್ರು ಹಾಕೊಂಡು ಹಾಡ್ತಾ ಇದ್ದಿದ್ ಇಯರ್ಫೋನ್ ನನ್ನ ಹತ್ರ ಇದೆ, ಅವ್ರ ಬಟ್ಟೆಗಳು ನನ್ನ ಹತ್ರ ಇದೆ. ಇಷ್ಟು ನಾನು ಮನೆಯಲ್ಲಿ. ಅದನ್ನ ನಾನು ಅದ್ ಹೇಳ್ದೆ, ಗುರುಗಳೇ ಇನ್ನ ವಯಸ್ಸಾಗಿದೆ, ನಾನು 70 ವರ್ಷಕ್ಕೆ ಬಂದೆ, ಬೇಗ ಹೋಗ್ಬಿಟ್ರೆ ಬರ್ದಿರ್ತೀನಿ ಬಿಡಿ ನಿಮ್ಗೆ ಕೊಡಕ್ಕೆ, ನಾನು ಗೊತ್ತಿರೋ ತನಕ ನನ್ನಲ್ಲಿ ಕೊಡೋಕೆ ಇಷ್ಟಪಡ್ಲಿಲ್ಲ. ಬಟ್ಟೆ ಅವ್ರಿಗೆ ಆಗುತ್ತೆ, ಯಾಕಂದ್ರೆ ಸೇಮ್ ಪರ್ಸನಾಲಿಟಿ ನಮ್ ವಿಷ್ಣುದು. ನಾವೆಲ್ಲ ಸಮಕಾಲೀನರು. ಅವ್ರ ಕಸ್ತೂರಿ ಜೊತೆನೆಲ್ಲ ಹಾಡ್ತಾ ಇದ್ರು. ನಾನು ಅವ್ರು ಇನ್ನ ಸ್ಮಾರ್ಟ್ ಆಗಿದ್ರು. ಅವ್ರು ಸಾಯೋದಕ್ಕೊಂದು ಕಾರಣ ಅಂದ್ರೆ ನಮ್ ಡಾಕ್ಟರ್ ಚೆನ್ನಾಗಿ ಗೊತ್ತಿರುತ್ತೆ ಇವ್ರ ಬಗ್ಗೆ ಅಂದ್ರು. ಅದು ಇಷ್ಟು ಅತಿವಾದ. ನಮ್ಮ ಓಬಯ್ಯ ಅಡ್ಮಿಟ್ ಆಗಿದ್ರು, ಅವಾಗೆಲ್ಲ ಅವ್ರು ಕೊಟ್ಟ ಸೇವೆ. ನಾನು ಹೇಳ್ತಾ ಇದ್ರೆ ಒಂದ್ ಸೈಡ್ ನಿಲ್ಲಿತ್ತು, ಬಡದು ಆಚೆ ಕಳ್ಸಿದ್ರು ನನ್ನ SPB ಅವರು. ಅಷ್ಟೊಂದು ಚೆನ್ನಾಗಿದ್ವಿ. ಅವ್ರ ಸ್ನೇಹ ಅಂದ್ರೆ ಅವರೇ, ಬೇರೆ ಮಾತೇ ಇಲ್ಲ. ಅವ್ರು ಹೇಳ್ತಾ ಇದ್ರಲ್ಲ, ಎಲ್ಲ ನೀವು ನೋಡಿರ್ತೀರಿ ಯೂಟ್ಯೂಬ್ ನಲ್ಲಿ. ಮಾಡೋದ್ ಮುಂಚೆ ಆಫ್ಟರ್ ದ ಬೀಟ್, ಆನ್ ದ ಬೀಟ್, ಬಿಫೋರ್ ದ ಬೀಟ್ ಆಗೋದ್ಮೇಲೆ ನೀವು ಯೋಚನೆ ಮಾಡ್ಬೇಡ, ಬರೆಸ್ಬೇಕು ಅಂದವರು. ಮತ್ತೆ ನೀವಾಗ ಇವಾಗ ಏನ್ ಬರೆಸ್ತಾ ಇದ್ದೀರಾ ಅಂದ್ರೆ, ನಿನ್ನನ್ನು ಬರೆಸ್ತಾ ಇಲ್ವಾ ಈಗ ನನ್ನ ಸ್ನೇಹದಲ್ಲಿ? ಸಾಲ ನೀನೇ
ತಿನ್ನು 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 ತಿನ್ನಿಸಿ ನಾನು ಹಿಂಗ ಆಗ್ಬೇಕಾದ್ರೆ ಇನ್ನೇ ಕಾರಣ ನೋಡ್ ನಾನು ವೇದಿಕೆ ಮೇಲೆಲ್ಲ ಹೇಳ್ತಿರೋರು ಇವನೇ ತಿಂದು ತಿನ್ಸಿ ತಿನ್ಸಿ ನನ್ನ ನಾಡು ಮಾಡ್ಬಿಟ್ಟವ್ನೆ ಎಂದು ನನ್ನನ್ನ. ಅಷ್ಟೊಂದು ಸರಳ ಜೀವಿ ಅವರು. ಯಾವುದೇ ರೀತಿಯಲ್ಲಿ ಬರಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸರಳತೆ ಸಜ್ಜನಿಕೆ ಅನುರಾಗ ಅಭಿಮಾನ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೋ ನಮ್ಗೆ ಅದೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಕರ್ನಾಟಕದಲ್ಲಿ ಅವ್ರು ಹುಟ್ಟಿವೆ ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆನೂ ಅವ್ರ ಕಾರ್ಯಕ್ರಮಗಳಲ್ಲಿ ಆ ಜನ ನಾನು ಕರ್ಕೊಂಡು ಹೋಗ್ತಾ ಇದ್ರೆ ಒಂದೊಂದ್ಸಾರಿ ಎಲ್ಲೋ ಒಂದ್ ಕಡೆ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ಬಿಟ್ರು ಅಂದ್ರೆ ಹಿಂದ್ ಬಿದ್ದು ಬರೋರು ಟೂ ವೀಲರ್ಗಳಲ್ಲಿ ಹಿಂದೆ. ನಾನು ಇನ್ನೂ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಮುಚ್ಚ ನಿಲ್ಸು ಅಂದ್ರೆ ನಿಲ್ಲಿಸ್ಬಿಟ್ರೆ ಅವ್ರು ಇಳಿದು ಬಿಟ್ಟು ಅವ್ರು ಮಾಡ್ಬಾರ್ದಪ್ಪ ಹಿಂಗೆ ಏನೋ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡ್ತೀರಾ ಉತ್ಸವಗಳು ಇವೆಲ್ಲ ಬರ್ತಿರ್ತಾವ ಬೇಡ ನೋಡಿದ್ರಲ್ಲ ಏನ್ ನಮಸ್ಕಾರ ಹೋಗಿ. ಮಹಾ ದೇಶಾಭಿಮಾನಿ. ಏರ್ಪೋರ್ಟ್ ಬಂದ್ರೆ ಸೆಕ್ಯೂರಿಟಿ ಅಲ್ಲಿ ನಿಂತಿದ್ರೆ ನಿಂತ್ಬಿಟ್ಟು ಒಂದು ಸೆಲ್ಯೂಟ್ ಹೊಡೆದ್ಬಿಟ್ಟು ಅವ್ರ ಕಾಲ ಇದೆಷ್ಟು ಜನ ಗೊತ್ತಿರುತ್ತೆ ನೋಡಿ. ಇವೆಲ್ಲ ಈ ತರದ ಮಾನವತಾವಾದಿ ಅವರು. ಊಟ ತಿಂಡಿಗಳಲ್ಲಿ ಸಹಾಯ ಮಾಡೋದ್ರಲ್ಲಿ ಕಲಾವಿದರಿಗೆ ನಂಗಿದ್ರೆ ಪ್ರತಿಯೊಂದು ಅಷ್ಟೇ. ನಮಗೂ ಒಂದು ಸಹಾಯತ ಪ್ರೋಗ್ರಾಮ್ ನಮ್ಮ ಡಾಕ್ಟರ್ ಹೇಳಿದಾಗೆ ಬಡ ಮಕ್ಕಳಿಗೆ ಒಂದು ಕಾಲೇಜ್ ಕಟ್ಟಬೇಕು, ಒಂದು ಹಾಸ್ಟೆಲ್ ಕಟ್ಟಬೇಕು ಅಂತ ದಿನಗಳಿಗೆ ಮಾಡ್ಬೇಕು ಅಂತಂದ್ರು. ಅವತ್ತು ಯುದ್ಧ ನಡೆದೋಯ್ತು. ನನಗೆ ₹1 ಬೇಡ ನನಗೆ ಅಂದ್ರು. ಅದು ಬಿಡದೆ ಅವ್ರ ಸೂಟ್ ಕೇಸ್ ಎಲ್ಲ ಪರ್ಸ್ ಕೂಡ ನನ್ನ ಹತ್ರ ಇರ್ತಾ ಇತ್ತು ಅಂತ ಕೇಳಿ ಗೊತ್ತಿಲ್ಲದೆ ಅದ್ರಲ್ಲಿ ಹಾಕಿದ್ದೆ ನಾನು. ಅದು ಅವ್ರು ತಗೊಳ್ಳೋ ಅಮೌಂಟ್ ಎಷ್ಟು ಅದರಲ್ಲಿ ನಾನು ಕ್ಷಣಿಕ ಆದ್ರೂ ನಾನು ಬಿಡದೆ ಹಾಕಿದ್ರೆ ಅದನ್ನ ಬೆಳೆ ತಂದ್ಬಿಟ್ಟು ವಾಪಸ್ಸು ಎತ್ಕೊಂಬೋತೀನಿ ಅಂದ್ರು. ಎತ್ಕೊಂಪೋ ಅಂದ್ರೆ ನಾನು ನಾಳೆಯಿಂದ ಬರಲ್ಲ ನೋಡು ಅಂತಿದ್ದೆ. ಅಷ್ಟು ಒಂದು ಉದಾರವಾದ ಮನೋಭಾವ. 2 ಕೋಟಿ ಕಲೆಕ್ಟ್ ಮಾಡಿಕೊಟ್ಟೆ ಅಷ್ಟು ಕಟ್ಟೋದಕ್ಕೆ. 2 ಕೋಟಿ. ನಾನು ಅದಕ್ಕೆ ಅವ್ರಿಗೆ ಒಂದು ಸೈಟ್ ಕೂಡ ಒಂದು ₹1 ಕೋಟಿ ಸೈಟ್ ಫ್ರೀ ಆಗಿ ಕೊಟ್ಟೆ. ಅವರು ಕಟ್ಟೋದಕ್ಕೆ ಅವಕಾಶ ಮಾಡಿದ್ರು. ಇವತ್ತು ಆ ಕಲಾಪ ಅಲ್ಲಿ ಒಂದು ಸಭಾಂಗಣಕ್ಕೆ ಎಸ್ ಪಿ ಗಾನ ಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸಭಾಂಗಣ ಅಂತ ಇಡ್ಬೇಕು ಅಂತ ಹೇಳಿದ್ದೀನಿ ಅವ್ರಿಗೆ ನಾನು. ಅಂದ್ರೆ ನನಗೆ ಇನ್ಯಾವುದೂ ಇಲ್ಲ. ರಾಜನ್ ನಾಗೇಂದ್ರ ಆಗ್ಲಿ, ಇಲ್ಲಿ ಹಂಸಲೇಖ ಆಗ್ಲಿ, ಮನೋಮೂರ್ತಿ ಆಗ್ಲಿ, ಅರ್ಜುನ್ ಜನ್ಯ ಅವರು ಕೆಲವು ಸಾರಿ ಕಾಲ್ ಶೀಟ್ಗಳು ಸಿಗದೆ ಹಾಡದೆ ಇದ್ರೆ ಅವ್ರು ನನಗ್ ಮಾತಾಡ್ತಾ ಇದ್ರು. ಒಂದು ಹಾಡು ಆಡಿಸ್ಕೊಟ್ಬಿಡು. ಅಶ್ವಿನಿ ರಾಮ್ ಪ್ರಸಾದ್ ಅಂತೂ ಪಾಪ ಬೇಡ ನಾನು ಆಡಿಸ್ಬಿಟ್ಟು ಕಳ್ಸಿದ್ರೆ ಯಾವುದೇ ಪಾಠ ಇವ್ರು ಕಿಚ್ಚಿಂದಿದ್ದು ತಣ್ಣಿಯನ್ನು ಕೇಳ್ತಾ ಇರ್ಲಿಲ್ಲ. ಮಾಡಿಸ್ಕೊಟ್ಟು ಆಮೇಲೆ ನಾನು 3 ತಿಂಗಳಿಗೋ 6 ತಿಂಗಳಿಗೋ ಎಲ್ಲ ದುಡ್ಡು ಕೂಡಿಟ್ಬಿಟ್ಟು ಇಷ್ಟು ಲಕ್ಷ ಇದೆ ಅಂತ ಕೊಟ್ರೆ ಯಾವ್ದಪ್ಪ ಇದೆ ఎక్కడ నీకు తెస్తుంది ఈ డబ్బులు ఏమి నాది అన్నావు ఇది మీరు పాడించలేదంటే ఓ నువ్వు నీకు కాదా పాడించుకనింది అది ఎవరెవరికో అమ్మకని ఇస్తున్నావు ಸೆಕೆಂಡ್ ಸೇಲ್ ಅನ್ನೋರು. ನನಗೆ ತಮಾಷೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಸಾಮರಸ್ಯವಾಗಿ ಹಾಸ್ಯ ಪ್ರಧಾನವಾಗಿ ಇದ್ರೂ ಸಹ ಸಭೆಯಲ್ಲಿ ಎಲ್ಲ ರೌದ್ರ ಬೀಭತ್ಸ ಭಯಾನಕ ಶೃಂಗಾರ ಹಾಸ್ಯ ಎಲ್ಲ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಹಾಸ್ಯ ಇದ್ರು ತಿಳಿ ಹಾಸ್ಯ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗುರುಗಳೇ ನನಗ ಶಿವಗಾಮಿ ತುಂಬಾ ಇಷ್ಟ ಗುರುಗಳೇ, ನಾನು ಕರ್ಕೊಂಡು ಅವ್ರ ಮನೆಗೆ ತೋರಿಸ್ರಿ ಅಂತಂದೆ. ನಮ್ಮ ಮನೇಲಿ ಕೂತ್ಕೊಂಡು ಒಂದ್ ಕೆಲಸ ಮಾಡು, ಆ ಫಸ್ಟ್ ಫೇಸ್ ನಲ್ಲಿ ಮಾಡಿದ್ಯಲ್ಲ ಲೇಔಟ್ ಆ ಸೈಟ್ ಪೇಪರ್ಗಳೆಲ್ಲ ಇಟ್ಕೊಂಡು ಬಂದ್ಬಿಡಪ್ಪ ನಾಳೆ. ಯಾಕಂದ್ರೆ ಸುಮ್ನೆ ಏನು ತೋರಿಸ್ಲಿ ನಿನ್ಗೆ ಆಯ್ಮನ್ ಕೊಡ್ಬೇಕಲ್ಲ, ಇಲ್ದಿದ್ರೆ ನಿನ್ನೆ ಯಾಕೆ ಮಾತಾಡಿಸ್ಬಿಟ್ಟೆ ಅಂತ ನೋಡಿ. ಈ ತರ ಹಾಸ್ಯ ಮಾಡೋದು. ಈಗಲೂ 4 ದಿನ ಆಯ್ತು ನಾನು ಶ್ರೀನಿವಾಸು ನಾವು ಸ್ನೇಹಿತರು ಹೋಗಿ ಅವರ ತಾಮರೈ ಪಕ್ಕಂಗೆ ಹೋಗಿ ಪೂಜೆ ಮಾಡಿ ಅಲ್ಲಿಂದ ಮೊನ್ನೆ ಭಾನುವಾರನೇ ಬಂದಿತ್ತು. ನಾವು 2 ಡೇಸ್ ಹೋಗಿದ್ವಿ. ಅವ್ರ ಮನೆಗೆ ಹೋಗಿ ಕೂತಿದ್ದು ಸುಮಾರು ಹೊತ್ತು ಸಾವಿತ್ರಮ್ಮನವ್ರ ಹತ್ರ ಮಾತಾಡಿ ಅವ್ರ ಕಣ್ಣಲ್ಲಿ ನೀರು ಹಾಕೊಂಡು ಗೋಪಿ ಎಷ್ಟೋ ದಿನ ನೋಡಿ ನೀವು ಅವ್ರು ಇಲ್ಲ ಅಂತಂದ್ಬಿಟ್ಟು ಬರೋದೇ ಬಿಟ್ಬಿಡ್ತೀರ, ಯಾಕೆ ಹಿಂಗ್ ಮಾಡ್ತೀರಿ ಅಂತ ಪಾಪ ಅಂದ್ರು. ಇಲ್ಲಮ್ಮ, ಕೊನೆಯವರೆಗೂ ನಾವು ಉಸಿರಿರೋ ತನಕ ಈ ಮನೆ ಋಣ ನಾವು ತೀರಿಸ್ಕೊಳ್ಳಲ್ಲ, ಇದ್ದೇ ಇರುತ್ತೆ ನಮ್ಗೆ ಅಂದ್ಬಿಟ್ಟು ಮಾತಾಡಿ ಕಾಲಿಗೆ ನಮಸ್ಕಾರ ಮಾಡಿ ಬಂದ್ವಿ ಮೊನ್ನೆ ಭಾನುವಾರ. ಆ ಒಂದು ಅವಿನಾಭಾವ ಇರೋದು ಹೇಳ್ತಾ ಇದ್ರೆ ಇದು ಸಾಗರದಷ್ಟು ಎಷ್ಟಿದೆ ಅಂತಂದ್ರೆ ಅದನ್ನ ಸಾಧ್ಯನೇ ಇಲ್ಲ. ಅಷ್ಟೊಂದು ಮೆಮೊರಿಗಳಿದ್ದಾವೆ ಅವರದು. ಎಲ್ಲರೂ ಮಾಧ್ಯಮ ಪ್ರತಿನಿಧಿಗಳು ಬಂದಿದ್ದೀವಿ. ಈ ಒಂದು ಪುತ್ಥಳಿನ ಮಧುಸೂದನ್ ಅವರು ಮಾಡಿರೋ ಕಾರ್ಯನ ಶ್ಲಾಘನೀಯವಾಗಿ ಎಲ್ಲೋ ಮಾಡ್ಬಿಟ್ಟು ಸುಮ್ಮನೆ ಇಟ್ಕೊಂಡು ಇವಾಗ ನನ್ನ ಹತ್ರ ಕನ್ನಡಕ ಇದೆ, ಹಾರ್ಮೋನಿಯಂ ಇದೆ, ಯಾರು ಗೊತ್ತು ಇಲ್ಲ. ಹಂಗಾಗೋದು ಬೇಡ. ಈ ಪುತ್ಥಳಿ ಅದಲ್ಲೇ ಇರ್ಲಿ, ಯಾವತ್ತೋ ಒಂದಿನ ನಿಮ್ಗೆ ತೋರ್ಸೋಣ. ಇದನ್ನ ಚೆನ್ನಾಗಿ ಪ್ರಚಾರ ಮಾಡಿ ಅವ್ರಿಗೂ ಒಂದು ಮನಸ್ಸು ತುಂಬಿ ಸಂತೋಷ ಬರ್ಬೇಕು. ಇದರಿಂದ ಅವರು ಆತ್ಮತೃಪ್ತಿಗೆ ಮಾಡಿರೋದೇ ಹೊರತು ಇದನ್ನ ಬಳಸ್ಕೊಂಡು ಏನು ಕಾಸು ಮಾಡಕ್ಕಲ್ಲ. ಅದ್ರ ದೆಸೆಯಿಂದ ನಿಮ್ಮ ಸಹಕಾರ ಅಷ್ಟೇ ಮುಖ್ಯ. ಯಾಕೆಂದ್ರೆ ವೇಲು ಅವ್ರು ನೋಡ್ದಿರೋ ರಾಜಕೀಯ ನಾವ್ ಯಾರು ನೋಡ್ಲಿಲ್ಲ ಬಿಡಿ. ನಾನು ಸುಮಾರು ಒಂದು 50 ವರ್ಷಗಳಿಂದ ಸುಮಿತ್ರ ಜೊತೆಲಿ ಆಡ್ತಾ ಇದ್ದೀನಿ. 50 ವರ್ಷ ಅವ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಯಾವ ಕಲಾವಿದರು ಎಲ್ಲರಿಗೂ ಗೊತ್ತು, ವಿಷ್ಣುಗೂ ಗೊತ್ತು, ಗುರುಗೂ ಗೊತ್ತು, BVSಗೂ ಗೊತ್ತು. ನಾನು BV ಶ್ರೀನಿವಾಸ್ ಒಂದು ಹಾರ್ಮೋನಿಯಂ ತಬಲಾ ಇಟ್ಕೊಂಡೆ 4 ಅವರ್ 3 ಅವರ್ ಒಬ್ಬನೇ ಹಾಡ್ಕೊಂಡು ಬರ್ತಾ ಇದ್ದೆ ನಾನು.
ಅಷ್ಟೊಂದು ಆ ಕಾಲ ಎಲ್ಲ ನೋಡಿದ್ದೀವಿ. ಅಷ್ಟು ವರ್ಷಗಳಿಂದನೂ ನೋಡ್ತಾ ಇದ್ದೀನಿ. ಮಾಧ್ಯಮದ ಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಯಾವ ಕಾರ್ಯನಾದ್ರೂ ಎಲ್ಲಿಗೆ ಬೇಕಾದ್ರೂ ನಿಲ್ಲುತ್ತೆ. ಅದು ಮೇರು ಶಿಖರವನ್ನು ತಲುಪೋದ್ರಲ್ಲಿ ಯಾವ ತರಹದ ಇದು ಅನುಮಾನನೂ ಇಲ್ಲ. ಅದರ ದೆಸೆಯಿಂದ ನಿಮ್ಮ ಸಹಕಾರ ಸಹಾಯ ಅವ್ರ ಮೇಲೆ ಇರ್ಲಿ. ಈ ಕಾರ್ಯಕ್ರಮ ಬಂದವರು ಎಷ್ಟು ಜನ ಅಂತ ನಮ್ಗೆ ಯಾಕೆ ಇರ್ಬೇಕು? ಅಭಿಮಾನ ಎಷ್ಟು ಜನ ಇದೆಯೋ, ಇದು ಎಷ್ಟು ಜನ ತಲುಪುತ್ತೋ ಅಷ್ಟು ಜನ ಬಂದಿದ್ದಾರೆ ಸಾಕು ನಮ್ಗಷ್ಟೇ. ಕೇಳೋರ್ ಅದೇ ಶಿವರುದ್ರಪ್ಪನವ್ರು ಬರ್ದಿರ್ಲಿಲ್ವಾ? ಎದೆ ತುಂಬಿ ಹಾಡಿನಲ್ಲೇ ಬರೆದಿದ್ದಾರೆ, ಕೇಳು ಬರೆಯೋರೆಂದು ನಾವಲ್ಲೇ ಅದನ್ನು ಅಂತ ಬರೆದಿರ್ಲಿಕ್ಕೆ. ಎಷ್ಟು ಜನ ಇದ್ರೆ ಏನು, ಅವ್ರ ಮನಸ್ಸು ತೃಪ್ತಿಯಾಗಿ ಸಂತೋಷವಾಗಿ ನೀವು ಬಂದು ಅವ್ರನ್ನ ಆಶೀರ್ವಾದ ಅಭಿಮಾನದಿಂದ ಹರಿಸಿದ್ದೀರಿ. ಇಂಥ ದೊಡ್ಡವರು ಉತ್ತಮರು, ಡಾಕ್ಟರ್ ಅಂತವ್ರು, ವೇಲು ಅಂತವ್ರು, ವಿಷ್ಣು, ಗುರುರಾಜ್ ಇವರೆಲ್ಲ ಬಂದಿದ್ದಾರೆ. ಇಂಥವ್ರು ಅಂತಂದ್ರೆ ಎಲ್ರಿಗೂ ಅವರವರದೇ ಆದ ಒಂದು ಪಾತ್ರ, ಅವರವರದೇ ಆದ ಒಂದು ಸಂಬಂಧ, ಕಳಕಳಿ ಅವ್ರ ಜೊತೆಲಿ ಇತ್ತು. ನನಗಂತೂ ಹೇಳಲಾರೆ ನಾನು ಎಲ್ಲ ಅದನ್ನ ಅವ್ರು ಹೇಳೋರು. ಮಾನಸ ಪುತ್ರ ಅನ್ನೋರು ನನ್ನ ಅಷ್ಟು ಚೆನ್ನಾಗಿ ನಾನಿದ್ದೆ. ಇವರು ಕಳ್ಕಂಡ ಅವ್ರು ಹೋಗ್ಬೇಕಾದ್ರೆ ಒಂದೇ ಕಾರಣ, ಬೇರಿಯಾಟಿಕ್ ಸರ್ಜರಿ ಮಾಡಿಸ್ಕೊಂಡ್ರು. 135 kg ಇದ್ರೆ ನಾನು ಕಮ್ಮಿ ಆಗ್ಬೇಕು ಅಂದ್ರು. ನಮ್ಗೆ ಗೆಸ್ಟ್ ಹೌಸ್ ಒಂದ್ಸಾರಿ ಮೈಸೂರು ಹೋಗ್ಬೇಕು ಅಂತ ಬಂದು ನಿಲ್ಲಿಸ್ತಾವ್ರೆ ಕಾರು. ನೋಡ್ತೀನಿ ಯಾರಿಗೆ ಎಸ್ ಪಿ ಬಾಬು ಇದ್ದಂಗಿದ್ದಾರೆ, ಹಿಂಗಿದ್ದಾರೆ, ತಲೆ ಕೆಳ್ಕೊತ ಇದ್ದೀನಿ. ಯೋ ರಾವಯ್ಯ ಈ ಕಡೆ ಗೋಪಿ ಅಂತ ಅವ್ರು ನೋಡಿದ್ರು, ಇವ್ರು ಏನ್ ನೋಡ್ರಿ ಇಷ್ಟು ಚೆನ್ನಾಗಿ ಹೋಗಿದ್ದೀರ ಅಂದ್ರೆ ಹಾಗಾಗಿದ್ರು. ಅದೆಲ್ಲ ತೆಗೆದು ಇವ್ರಿಗೆ ಗೊತ್ತು ಅದು ವೈದ್ಯಕೀಯದ ಒಂದು ಪ್ರೊಸೀಜರ್ಸ್. ಅಷ್ಟು ತೆಗೆದಾಕ್ಬಿಟ್ಟು ಅವರು ಕಡಿಮೆ ಮಾಡ್ಕೊಂಡಾಗ ಆ ಕರುಳು ಹೊಂದಾಗ ಒಂದು ಇಡ್ಲಿ ತಿಂದ್ರೆ ಸಾಕು, ಒಂದು ಗ್ಲಾಸ್ ಹಾಲು ಕುಡಿದ್ರೆ ಸಾಕು ಅಂತ ಆಯ್ತು. ಹೈಯೆಸ್ಟ್ ಮೆಡಿಸಿನ್ಗಳನ್ನೆಲ್ಲ ತರಿಸಿದ್ರು. ನಾನೆಲ್ಲ ಇದ್ದು ನೋಡಿರೋನು. ಆ ಮೆಡಿಸಿನ್ಗಳು ನೋಡಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಸ್ಪಂದಿಸ್ತಿಲ್ಲ. ಶಕ್ತಿ ಇದ್ರೆ ಅಲ್ಲಿ ಊರ್ ಕಡೆ ಅಂತಾರೆ 2 ಮುದ್ದೆ ಇಟ್ಟು ತಿಂದ್ಬಿಟ್ಟು ಮಲ್ಕೋ ಹೋಗಲೇ ಸರೋಗುತ್ತೆ ಅಂತಾರೆ. ಹಾಗಲ್ವಲ್ಲ ಇಲ್ಲಿ. ಅದರ ದೆಸೆಯಿಂದ ಅವ್ರಿಗೆ ಸಿಬಿಲಿಟಿ ಬರಲಿಲ್ಲ. ಅದರಿಂದ ಅವ್ರು ಕಷ್ಟ ಆಗಿ ತೀರ್ಕೊಂಡ್ರು ಅಂತ ಯಾವತ್ತೂ ನಾವು ಅನ್ನಬಾರದು. ಪ್ರತಿನಿತ್ಯ ಈಗಲೂ 7 ದಿನದಲ್ಲಿ 5 ದಿನ ಕನಸದಲ್ಲಿ ಇರ್ತಾರೆ ನನಗೆ. ಪ್ರತಿನಿತ್ಯ ನಿಮ್ಮಂಥವ್ರು ಅಜರಾಮರವಾಗಿ, ಅವರು ಅವಿಸ್ಮರಣೀಯವಾಗಿ, ಅವರು ನಿತ್ಯ ವಿನೂತನವಾಗಿ, ಚಿರಂತನವಾಗಿ ನಿಮ್ಮ ಮನಸ್ಸಿನಲ್ಲಿ, ಕನಸಿನಲ್ಲಿ ಎಲ್ಲ ಕಡೆ ಇರ್ತಾರೆ. ಕರ್ನಾಟಕದ ಕಲಾವಿದರನ್ನ ಯಾವತ್ತೂ ಮರೆಯೋಂಗೆ ಇಲ್ಲ ಕನ್ನಡಿಗರು ನಾವು. ಅಷ್ಟೊಂದು ಗೌರವ ಅವ್ರು ಕೊಟ್ಟಿದ್ದೀವಿ, ಅಷ್ಟೊಂದು ಚೆನ್ನಾಗಿ ಮೆರೆಸಿದ್ದೀವಿ. ಒಂದು ವಿಶೇಷ ಅಂದ್ರೆ 45,000 ತನಕ ಹಾಡಿದ್ದಾರೆ ಅಂದ್ರೆ 15,000 ಹಾಡು ಕನ್ನಡನೇ ಇದೆ. 15,000 ಕನ್ನಡನೇ ಇದೆ. ಲೆಕ್ಕಾಕಳಿ ಇನ್ನೆಷ್ಟು ಮಟ್ಟಿಗೆ ನಾವು ಕನ್ನಡಿಗರ ಅಭಿಮಾನಿಸಿದ್ದೀವಿ ಅಂದ್ರೆ. ತೆಲುಗುನವ್ರು ಇವತ್ತು ಕಿತ್ತಾಡ್ಕೊಂಡು ಅವರು ದರಿದ್ರದವರು ಒಂದು ಪುತ್ಲಿ ಇಡಕ್ಕೆ ಯೋಗ್ಯತೆ ಇದೆ ಅಲ್ಲಿ ಕೂತ್ಕೊಂಡು ನಮ್ಮ ಕೈಲಿ ಇನ್ಫ್ಲೂಯೆನ್ಸು, ಅವನಿಗಿಲ್ಲ ಅವನ ಯಾರೋ ಬಂದವನು ಇವನ್ ಯಾರೋ ಬಂದವನೇ ಅಂತ. ಡಾಕ್ಟರ್ ರಾಜ್ಕುಮಾರ್ದು ಅದು ಇದು ನೋಡಿ ನಮ್ಮಲ್ಲಿ ಹೆಂಗೆ ನೋಡಿ ಬೆರೆಸ್ತೀವಿ ಕಲಾವಿದರನ್ನ, ಪೂಜೆ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಆರಾಧಿಸ್ತೀವಿ. ಅದರ ಜೊತೆಯಲ್ಲಿ ಇದೊಂದು ಸಮರ್ಪಕವಾದ ಶ್ಲಾಘನೀಯವಾದ ಕೆಲಸ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ, ಇಲ್ಲಿ ನೆರೆದಿರುವಂತ ಗಣ್ಯರ ಪರವಾಗಿ, ವೈಯಕ್ತಿಕವಾಗಿ ಏನೂ ಅಲ್ಲ, ಇದು ನಿಮ್ಮೆಲ್ಲರ ಆಸ್ತಿ ಅದು ಮಾಡಿದ್ದಾರೆ. ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.